ಗಾಯ್ಸ್ ಆ ಬಾಟ್ಲ್ ಮೇಲೆ ಕಾಲಿಕ್ಬಿಟ್ಟೆ ಜಾರ್ಬಿಟ್ಟು ಇನ್ನೊಂದು ಕಾಲು ಆ ಈರುಳ್ಳಿ ಮೇಲೆ ನಾವು ನೋಡಿಬಿಟ್ಟು ಬೇಜಾರಾಗಲ್ಲ ಮತ್ತೇನು ಪ್ರೌಡ್ ಫೀಲ್ ಬೇಡ ಮಾತಾಡೋದು ನನ್ನ ಪ್ರಕಾರ ಯೂಸ್ ಇಲ್ಲ ಅನಿಸುತ್ತೆ. ಸೊ ಅದನ್ನ ತಿಳ್ಕೊಳ್ಳಿ, ದೆನ್ ಅದ್ರ ಮೇಲೆ ಫೋಕಸ್ ಮಾಡಿ. ನಿಮಗೂ ಇನ್ನು ಲೈಫ್ ಐತೆ, ಇನ್ನೂ ತುಂಬ ಟೈಮ್ಗಳೈತೆ. ಸುಮ್ಮನೆ Okay, let's go. ಹೆಲೋ ಗೈಸ್, ವೆಲ್ಕಮ್ ಅವ್ರ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ನಂದು ಗಾಡಿ ಬೀಗ ಮತ್ತೆ ನಾನು ಎಲ್ಲೋ ಇಕ್ಕಿದ್ದೀನಿ. ಮತ್ತು ಇವಾಗ ಮನೆಗೆ ಹೋಗಿ ಬೇರೆ ಬೀಗ ತಂದಿರೋದು ಅದು ಸಿಗುತ್ತೆ ಅಲ್ಲೆಲ್ಲಾದರೂ. ಇವರೇ ಎತ್ತಿಗಿರ್ತಾರೆ, ಹೇಳ್ತಿಲ್ಲ. ಓ ಗೈಸ್, ಕಾಸನ್ನ ನಾನು ಮನೇಲಿ ಇಕ್ಕೆ ಬಂದುಬಿಟ್ಟಿದ್ದೀನಿ. ಪ್ಯಾಂಟ್ ಜೇಬಲ್ಲೇ ಬಿಡ್ರಿ, ಪೆಟ್ರೋಲ್ಗೂ ಕಾಸು ಇವಾಗ ಅದೇ ಇರೋದು. ಇದ್ದಿದ್ದ ಕಾಸನ್ನ ನೈಟ್ ಖರ್ಚು ಮಾಡಿಬಿಟ್ಟೆ. ನೀವು ನೋಡಿದ್ರಲ್ಲ ನಿನ್ನೆ ಆ ಜೋಲೋ ಚಿಪ್ಪು, ಸೊ ಅಲ್ಲಿ ಖರ್ಚಾಗೋಯ್ತದು. ಎನಿವೆ ಇಟ್ಸ್ ಆಲ್ ಹ್ಯಾಪನ್. ಆ್ಯಂಡ್ ಅದು ಬಿಟ್ಟರೆ ಇವಾಗ ಈ ಮಂತ್ ಫುಲ್ಲು ನಾನು ಸ್ವಲ್ಪ ಫುಲ್ ಬ್ಯುಸಿ ಗೈಸ್. ನಾನು ಈ ಮಂತ್ ಎಂಡ್ ಅಲ್ಲ, ಸೊ ಫುಲ್ಲು ಕಮಿಟ್ಮೆಂಟ್ ಒಂದೆಲ್ಲ ಒಂದೇ ಸಲ ಬಂದುಬಿಡುತ್ತೆ. ಸೊ ಅದರಿಂದ ಸ್ವಲ್ಪ ಬ್ಯುಸಿ. ದೆನ್ ಕರೆಕ್ಟಾಗಿ ಬ್ಲಾಗ್ ಮಾಡೋಕ್ಕೂ ಆಗೋಲ್ಲ, ದೆನ್ ಒಳ್ಳೆ ಕಂಟೆಂಟ್ ಕೊಡೋಕ್ಕೂ ಆಗೋಲ್ಲ. ಬಟ್ ಐ ಗಿವ್ ಮೈ ಬೆಸ್ಟ್. ಬ್ಲಾಗ್ ಮಾತ್ರನೆಲ್ಲ ಅದ್ಬಿಟ್ಟು ಇವಾಗ ಏನು ಅಂದರೆ ನಾನು ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ಮಾಡ್ತೀನಿ, ಅದರಲ್ಲಿ ಒಂದು 10% ತೋರಿಸ್ತೀನಿ. ಇನ್ನು ಫುಲ್ ಹೆಂಗೆ ಹೇಳೋದು ನಿಮಗೆ ಬಿಡ್ರಿ. ಅದು ಬಿಟ್ಟರೆ ಅದೇ ಇವಾಗ ಎಂಡ್ ಮಂತ್ ಅಲ್ಲ, ಅರ್ಥ ಇಲ್ಲ. ಬೆಳಿಗ್ಗೆ ಒಂಥರ ನೀಟ್ ಒಂಥರ ಇರ್ತೀಯ ಯಾಕೆ ಇಲ್ಲ ಹೇಳ್ತಾರೆ, ಬೆಳಿಗ್ಗೆ ಒಂಥರ ನೈಟ್ ಒಂಥರ ಇರ್ತೀಯ. ಇಲ್ಲ ಕಣ, ನಿಕ್ಕರಲ್ಲಿ ಸೋಫಾ ಮೇಲೆ ನೆಕ್ತೀನಿ, ಇಲ್ಲ ಒಳಗಡೆ ನೆಕ್ತೀನಿ. ನೀವು ಕೇಳ್ತಾ ಇಲ್ಲ, ಬಂದರೆ ಹೇಳ್ತಾರೆ ಬೆಳಿಗ್ಗೆ ಒಂಥರ ಇರ್ತಾರೆ, ನೈಟ್ ಒಂಥರ ಇರ್ತಾರೆ. ಗಜಿನಿ ಬನ್ನಿ ಹೋಗುವ, ಬರಲಾ ಬಾಯ್. ಇವಾಗ ಎಂಡ್ ಮಂತ್ ಅಲ್ಲ, ಸೊ ಕೆಲಸ ಸ್ವಲ್ಪ ಜಾಸ್ತಿ ಮಾಡಬೇಕು ಅದಕ್ಕೇನೆ. ಆ್ಯಂಡ್ ಅದು ಬಿಟ್ಟರೆ ತಲೆಗೆ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ, ಎರ್ಲೆ ಎಣ್ಣೆ. ನೀವೇನೇನು ಹಾಕಿ ಅಂದ್ಕೋಬೇಡಿ. ಇವಾಗ ಬನ್ನಿ ಮನೆ ಹತ್ರ ಹೋಗ್ಬಿಟ್ಟು ಕಾಸನ್ನ ನಾನು ಪ್ಯಾಂಟ್ ಜೇಬಲ್ಲಿ ಇಕ್ಬಿಟ್ಟಿದ್ದೀನಿ. ಈಗ ಪೆಟ್ರೋಲ್ಗೆ ಅದೇ ಕಾಸಿರೋದು. ಬನ್ನಿ ಹೋಗುವ. ನಾನು ಫೈನಲಿ ಮನೆಗೆ ಬಂದೆ. ಆ್ಯಂಡ್ ಅದು ಬಿಟ್ಟರೆ ಹೊಟ್ಟೆ ಹಸಿರುತ್ತೆ. ನಮ್ಮ ಅಜ್ಜಿ ಏನು ಮಾಡೈತೆ ನೋಡಬೇಕು. ರೈಸ್ ಮಾಡೈತೆ. ರೈಸ್ಗೆ ಉಪ್ಸಾರು ಮಾಡೈತೆ ಗೈಸ್. ಉಪ್ಸಾರು ಖಾರ. ನೀವೇ ಹೇಳ್ರಿ, ನೀವೇ ಯಾರಾದರೂ ತಿಂತಿರೋದು ನಾವು ಉಪ್ಸಾರು ಮತ್ತು ಖಾರ? ನಾನು ತಿನ್ನಲ್ಲ ಅಂತ ಗೊತ್ತು, ಅದಕ್ಕೆ ಮೊಸರು ತಂದು ಇಕ್ಕೈತೆ. ನೋಡೋಣ, ಅದನ್ನ ಮತ್ತೆ ನಾವು ಬಂದು ತಿಂತೀನಿ. ಬೆಳಗ್ಗೆ ಆ ಥರ ಹಿಡಿಯೋದಾಗ ನನಗೆ, ಅದಕ್ಕೆ ನಾನು ಆಚೆ ಕಡೆ ತಿನ್ಕೊಳ್ಳೋಣ. ಬನ್ನಿ, ಕಾಸನ್ನ ಎತ್ಕೊಂಡು ಫಸ್ಟ್ ಫೀಲ್ ಹಾಕ್ಸ್ಬಿಡ್ತಾನೆ. ಬನ್ನಿ ಹೋಗುವ. ಗಾಯ್ಸ್ ಬಾಯ್ಸ್ ಕಮಿಟ್ಮೆಂಟು ಗಾಯ್ಸ್. ಇವಾಗ ನಮ್ಗೆ ಒಂದು ಡೌಟು ಏನು ಗೊತ್ತಾ, ಯಾರು ಹುಡುಗರು ಆರಾಮಾಗಿರ್ತಾರೆ, ಏನು ಕಮಿಟ್ಮೆಂಟ್ ಇಲ್ಲ, ಜವಾಬ್ದಾರಿ ಇಲ್ಲ, ದೆನ್ ಇಷ್ಟ ಬಂದಾಗ ಆಚೆ ಕಡೆ ಹೋಗ್ಬೋದು, ಇಷ್ಟ ಬಂದಂಗೆ ಇರ್ಬೋದು ಅನ್ನೋರನ್ನ ನನ್ನ ಮುಂದೆ ಕಳಿಸಿ ಗೈಸ್. ನೋಡುವ ಯಾರು ಹೆಂಗೇನು ಕಂತಾರೆ, ರೀಸನ್ ಏನು, ಹುಡುಗರು ಏನಕ್ಕೆ ಆರಾಮಾಗಿರ್ತಾರೆ, ಯಾರು ಇರ್ತಾರೆ ಆರಾಮಾಗಿ, ಏನು ಕಮಿಟ್ಮೆಂಟ್ ಇಲ್ಲ, ಆರಾಮಾಗಿ ಸುತ್ತಾಡ್ಕೊಂಡಿರ್ಬೋದು ಅಂತ ಕೆಲವ್ರು ಜನ ಅನ್ಕೊತಾರೆ. ಫಸ್ಟ್ ಆಫ್ ಆಲ್ ಅಂದ್ಕೊಳ್ಳೋದೇ ಹುಡುಗಿರು, ಯಾರೂ ಅಲ್ಲ. ಯಾರು ಗೈಸ್ ಹೇಳಿದ್ದು ಕಷ್ಟ ಆರಾಮಾಗಿರ್ತಾರೆ, ಏನು ಕಮಿಟ್ಮೆಂಟ್ ಇರೋಲ್ಲ? ಯಾರು ಗೈಸ್ ಹೇಳ್ತಾರೆ? ಗಾಡಿ ಬೇಗ ಒಳಗಡೆ ಇದ್ದೆ. ನನ್ನ ಬಾಳಿಗೆ ನಂದೇ ಇಕ್ಕ. ಏನಾಗ್ಬಿಡೈತೆ ಅಂತ ನಂಗೆ ಗೊತ್ತಿಲ್ಲ ಗೈಸ್. ಲಿಟ್ರಲಿ ಹೇಳ್ತೇವೆ, ಏನೋ ಆಗ್ಬಿಡೈತೆ ನನಗೆ. ಗಾಡಿ ಒಳಗಡೆ ಮತ್ತೆ ಲಾಕ್ ಮಾಡಿಬಿಟ್ಟಿದ್ದೀನಿ. ಸೊ ಗೈಸ್, ನಾನು ATM ಹತ್ರ ಬಂದೆ. ಯಾಕಂದರೆ ಒಂದು ಅಮೌಂಟ್ ಡೆಪಾಸಿಟ್ ಮಾಡಬೇಕಾಗಿತ್ತು ನಂದು. ಸೊ ಅದಕ್ಕೆ ATM ಹತ್ರ ಬಂದೆ. ಕ್ಯಾಶ್ ಇದ್ದರೆ ಅದು ಕ್ಯಾಶ್ ಇರೋಲ್ಲ, ದಟ್ಸ್ ವೈ ಡೆಪಾಸಿಟ್ ಮಾಡ್ತಾಯಿದ್ದೀನಿ. ಮಾಡಿಬಿಟ್ಟು
ಏನೇನು ಕೆಲಸ ನಿಮಗೆ ತೋರಿಸ್ತೀನಿ. ಯಪ್ಪ ಗಾಯ್ಸ್, ಆ ಬಾಟ್ಲ್ ಮೇಲೆ ಕಾಲು ಇಕ್ಬಿಟ್ಟೆ, ಜಾರ್ ಬಿಟ್ಟು ಇನ್ನೊಂದು ಕಾಲು ಆ ಈರುಳ್ಳಿ ಮೇಲೆ ಇಕ್ಬಿಟ್ಟೆ. ಈಗ ಸರಿಯಾಗಿ ಬಿದ್ದೋಗ್ಬಿಟ್ಟಿದ್ದೆ ಗಾಯ್ಸ್. ಇಲ್ಲಿ ATM ಏನೋ ಪ್ರಾಬ್ಲಮ್ ಆಗಿಬಿಡೈತೆ, ಡೆಪಾಸಿಟ್ ಆಗ್ತಿಲ್ಲ. ಸೊ ಅದರಿಂದನೇ ಇವಾಗ ಏನು ಮಾಡೋದು ಗೊತ್ತಿಲ್ಲ. ಇನ್ನೊಂದು ಸೀನ್ ಏನು ಅಂದರೆ, ನನ್ನ ಫೋನಲ್ಲಿ ನೆಟ್ ಪ್ಯಾಕ್ ಖಾಲಿ ಆಗಿಬಿಡೈತೆ. ನನ್ನ ಫೋನಲ್ಲಿ ನೆಟ್ ಪ್ಯಾಕ್ ಖಾಲಿ ಆಗೋಗೈತೆ. ಹಾಕೊಳ್ಳೋಕ್ಕೂ ರೀಚಾರ್ಜ್ ಇಲ್ಲ, ಇದು ನೆಟ್ ಇಲ್ಲ ಇವಾಗ ನನಗೆ. ನಾನು ಅಲ್ಲಿ ಕೆಲಸ ವೈಫೈ ಇತ್ತು, ಹಾಕೊಳ್ಳೋದು ಮರ್ತೋಗ್ಬಿಟ್ಟೆ. ಇವಾಗ ಏನು ಮಾಡೋದು. ಬನ್ನಿ ನೋಡುವ, ಏನೋ ಒಂದು ಮಾಡೋಣ. ಇವಾಗ ಹೋಗ್ತಾ ಇದ್ದೀನಿ, ಎಲ್ಲಿಗೆ ಹೋಗ್ತಾ ಇದ್ದೀನಿ ನಮಗೂ ಗೊತ್ತಿಲ್ಲ. ಗೈಸ್ ಫೈನಲಿ ನಾನು ನಮ್ಮ ಶಾರ್ಟ್ ಮನೆ ಹತ್ರ ಬಂದಿದ್ದೆ, ಶಾರ್ಟ್ ಶರತ್. ಆ್ಯಂಡ್ ಅದು ಬಿಟ್ಟರೆ ಒಂದು ಕಡೆ ತುಂಬ ಬೇಜಾರಾಗ್ತೈತೆ. ದೆನ್ ಒಂದು ಕಡೆ ನನಗೆ ನನ್ನ ಕಡೆ ನನಗೆ ಒಂಥರ ಪ್ರೌಡ್ ಫೀಲ್ ಆಗ್ತೈತೆ. ಸೊ ಏನು ಅಂದರೆ, ಸೋನು ಅಕ್ಕ ಏನೋ ಒಂದು ಫೋಟೋ ಕಳಿಸಿತ್ತು ನನಗೆ, ಒಂದು 2 ಫೋಟೋ. ದೆನ್ ಆ ಫೋಟೋನ ನೋಡಿಬಿಟ್ಟು ಬೇಜಾರಾಗಲ್ಲ ಮತ್ತೇನು ಪ್ರೌಡ್ ಫೀಲ್ ಬೀಳ ಅಂತ ಗೊತ್ತಿಲ್ಲ. ಆ್ಯಂಡ್ ನನಗೆ ಬಿಟ್ಟಿದ್ದು ಅವನಾ ಸರಿ, ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ ರೀ ನಾನು. ಇಲ್ಲೇನು ಸಿಗುತ್ತೋ ನೋಡಬೇಕು, ಅಷ್ಟೇ ತುಂಬ ಹಸಿದೈತೆ ನನಗೆ. ನೋಡೋಣ ಬನ್ನಿ ಏನು ಸಿಗುತ್ತೆ ನೋಡೋಣ. ಸೊ ಗೈಸ್, ನಾನು ಫೈನಲಿ ಇದೇನಿದು ವಾಂಗಿಬಾತ್ ಅಂತೆ, ವಾಂಗಿಬಾತ್ ದೆನ್ ಒಂದು ವಡೆ ತೊಗೊಂಡಿದ್ದೀನಿ. ತಿಂದ್ಬಿಟ್ಟು ನಿಮಗೆ ಸಿಗ್ತೀನಿ ಬನ್ನಿ. ಟೇಬಲ್ ನೋಡಿರಿ, ಇದು ಎಷ್ಟು ದೊಡ್ಡದೈತೆ ನಾನು ಕುಂತ್ಕೊಳ್ಳೋಕ್ಕಾಗ್ತಿಲ್ಲ ಇದ್ರ ಮೇಲೆ. ಗೈಸ್, ನಾನು ಬೆಳಗ್ಗೆ ಟಿಫನ್ ತಿಂದಿದ್ದೆ, ಲಾಸ್ಟ್ ವ್ಲಾಗ್ ಮಾಡಿದ್ದು. ಏನಕ್ಕಂದರೆ ಅಲ್ಲಿಂದ ಒಂಚೂರು ಎಲ್ಲ ಆಚೆ ಹೋಗಬೇಕಾಗಿತ್ತು. ಸೊ ಅದಕ್ಕೆ ನಾನು ಎಲ್ಲೂ ವ್ಲಾಗ್ ಮಾಡೋಕ್ಕೂ ಆಗಿಲ್ಲ. ಅದು ಬಿಟ್ಟರೆ ಇವಾಗ ಮನೆಗೆ ಬಂದು ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಹೊಟ್ಟೆ ತುಂಬ ಹಸಿತಿತ್ತು. ಅಲ್ಲೂ ಮತ್ತೆ ಬೆಳಗ್ಗೆ ತಿಂದಿದ್ದು ಅಷ್ಟೇ, ಮತ್ತೇನು ತಿಂದಿರಲಿಲ್ಲ, ಟೈಮ್ ಸಿಕ್ಕಿಲ್ಲ ನನಗೆ. ಅದಕ್ಕೆ ಉಪ್ಸಾರಿತ್ತಲ್ಲ, ಅದಕ್ಕೆ ನಮ್ಮ ಮೊಸರು ತಂದು ಇಕ್ಕಿತ್ತು. ಮೊಸರಿಗೆ ಸೈಡ್ಸ್ ಏನೂ ಇದೆಯಲ್ಲ, ಸೊ ಅದಕ್ಕೆ ಅಲ್ಲಿ ಅಂಗಡಿಗೆ ಹೋಗಿ ಮಿಕ್ಚರ್ ತೊಗೊಂಡು ಏನು ಮತ್ತೆ ತುಂಬ ಸಿಗುತ್ತೆ, ಫಸ್ಟ್ ಟೈಮ್ ತಿನ್ಕೋಬೇಕು. ಗೈಸ್ ನಾನು ಮನೆಯಿಂದ ಡೈರೆಕ್ಟ್ ಊಟ ಮಾಡ್ಕೊಂಡು ಅವಾಗಿಂದ ರೌಂಡ್ ಹೊಡಿತಾನೆ ಇದ್ದೀನಿ. ಏನು ಮಾಡೋದು. ಫುಲ್ ಟ್ಯಾಂಕ್ ಪೆಟ್ರೋಲ್ ಇದ್ದಿದ್ದು, 3/4 ಟ್ಯಾಂಕ್ ಪೆಟ್ರೋಲ್ ಇದ್ದಿದ್ದು ಅರ್ಧಕ್ಕಿಂತ ಖಾಲಿ ಆಗಿಬಿಟ್ಟೈತೆ. ಅಷ್ಟು ಸುತ್ತಾಡ್ಬಿಟ್ಟಿದ್ದೀನಿ ಅವಾಗಿಂದ. ಏನು ಮಾಡೋದು, ಎಲ್ಲಿ ಹೋಗೋದು ಗೊತ್ತಾಗ್ತಾನೆ ಇಲ್ಲ ಗೈಸ್, ಎಲ್ಲಿ ಹೋಗೋದು, ಏನು ಮಾಡೋದು ಅಂತ ಫುಲ್ಲು ಬೋರ್ ಆಗ್ತೈತೆ. ಅಲ್ಲಿ ನೋಡ್ರಿ ಅಕ್ಕಿಗಳು ನೋಡ್ರಿ ಮೇಲ್ಗಡೆ, ಎಲ್ಲದು ಅಕ್ಕಿಗಳು ನೋಡ್ರಿ ಇಲ್ಲಿ. ಏನು ಮಾಡೋದು ಗೈಸ್ ಗೊತ್ತಾಗ್ತಾನೆ ಇಲ್ಲ, ಏನು ಮಾಡೋದು ಅಂತ. ಬನ್ರಿ ಫಸ್ಟ್ ಒಂದು ಸ್ನ್ಯಾಪ್ ಹಾಕ್ಬಿಡೋಣ ಇಲ್ಲಿದ್ದು. ಗೈಸ್ ನೆನ್ನೆ ನಾನು ಬ್ಲಾಗ್ನ ಎಂಡ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೆ. ಸೊ ಏನಕ್ಕಂದರೆ ತುಂಬ ಲಿಟ್ರಲಿ ನಾನು ಎಲ್ಲೂ ಹೋಗೋಕ್ಕೂ ಆಗಿಲ್ಲ, ದೆನ್ ಎಲ್ಲೂ ಬ್ಲಾಗ್ ಮಾಡೋಕ್ಕೂ ಆಗಿಲ್ಲ. ಸೀದಾ ಕೆಲಸಕ್ಕೆ ಬಂದುಬಿಟ್ಟೆ ನಾನು. ಅಲ್ಲಿ ಕೆಲ್ಸಕ್ಕೆ ಬಂದರೆ ಏನು ಮಾಡೋದು, ಒಬ್ಬನೇ ಇರ್ತೀನಿ. ದೆನ್ ನಾನು ಮಾತಾಡೋಕ್ಕೂ ಹೋಗಲ್ಲ, ಎಡಿಟಿಂಗು ಇತ್ತು, ಸ್ವಲ್ಪ ಕೆಲಸಗಳು ಇತ್ತು. ಆ್ಯಂಡ್ ಅದು ಬಿಟ್ಟರೆ ನಿಮಗೆ ನಾನು ಏನೋ ಹೇಳಿದ್ದೆ, ನಾನು ನಿಮಗೆ ಲಾಸ್ಟಲ್ಲಿ ನಾನು ಹೇಳ್ತೀನಿ ಅಂತ. ಸೊ ನಕ್ಕ ಫೋಟೋ ಕಳಿಸಿತ್ತು ಅಂತ. ಸೊ ಅದ್ರ ಬಗ್ಗೆ ಇವಾಗ ಮಾತಾಡೋದು ನನ್ನ ಪ್ರಕಾರ ಯೂಸ್ ಇಲ್ಲ ಅನಿಸುತ್ತೆ. ದೆನ್ ನಿಮಗೆ ನಾನು ಏನು ಹೇಳ್ತೀನಿ ಅಂದರೆ, ಗೈಸ್ ನಿಮ್ಮ ಲೈಫಲ್ಲಿ ನಿಮಗೆ ಯಾರಾದರೂ ಬಿಟ್ಟು ಹೋಗ್ತಾರೆ ಅಂತ ಅಂದರೆ ಬಿಟ್ಕೊಟ್ಬಿಡ್ರಿ. ಸೊ ಲೈಫಲ್ಲಿ ಅವರು ಖುಷಿಯಾಗಿರ್ತಾರೆ. ಅವ್ರು ಖುಷಿಯಾಗವ್ರಿ ಅಂದರೆ ನೀವು ಅವ್ರನ್ನ ತಂಟಕ್ಕೆ ಹೋಗ್ಬೇಡ್ರಿ. ದೆನ್ ಅವ್ರಿಗೋಸ್ಕರ ನೀವು ಹೆಂಗೆ ಹೇಳೋದು, ತಲೆ ಕೆಡ್ಸ್ಕೊಬೇಡಿ. ಅವ್ರೇನಕ್ಕೆ ಬಿಟ್ಟೋಗವ್ರೆ, ರೀಸನ್ ಏನು, ಸೊ ಅದನ್ನ ತಿಳ್ಕೊಳ್ಳಿ. ದೆನ್ ಅದ್ರ ಮೇಲೆ ಫೋಕಸ್ ಮಾಡಿ. ಅದನ್ನು ಬಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ದೆನ್ ಸುಮ್ಮನೆ ಕುಂತ್ಕೊಳ್ಳೋದು, ಕೆಲಸಗಳು ಟೈಮ್ ವೇಸ್ಟು. ನಾನು ಹೇಳ್ತಾ ಇರೋದು ರಿಲೇಷನ್ಶಿಪ್ಪಲ್ಲಿ ಜಾಗರಲ್ಲೂ ಇರಲಿ ಗೈಸ್, ಯಾವುದ್ರಲ್ಲಿ ರಿಲೇಷನ್ಶಿಪ್, ಫ್ರೆಂಡ್ಶಿಪ್, ಇನ್ನು ಯಾವುದ್ರಲ್ಲಿದ್ದರೂ ಇರಲಿ. ಸೊ ಬಿಟ್ಕೊಟ್ಬಿಡ್ರಿ. ಸುಮ್ಮನೆ ಅದರಿಂದ ಅವ್ರಿಂದನೇ ಹೋಗೋದು, ಇದನ್ನು ಯೋಚನೆ ಮಾಡ್ಕೊಂಡು ಕುಂತ್ಕೊಳ್ಳೋದು, ಅವೆಲ್ಲ ಟೈಮ್ ವೇಸ್ಟು. ನನಗೇನು ಯೂಸ್ ಇಲ್ಲ ಗೈಸ್ ಅದು. ಸೊ ಇವಾಗ ಅದ್ರ ಬಗ್ಗೆ ಮಾತಾಡ್ಬೋದಾಗಿತ್ತು ನನಗೆ ಯಾಕೆ ಯೂಸ್ ಇಲ್ಲ ಅನಿಸ್ಬಿಡ್ತದು. ನಾನು ನಿನ್ನೆ ಅದೇ ಹೇಳೋದು ಅಂದ್ಕೊಂಡೆ, ಬಟ್ ನನಗೆ ಅನಿಸ್ತಾವೆ ಯೂಸ್ ಇಲ್ಲ. ಅವ್ರ ಲೈಫಲ್ಲಿ ಅವ್ರು ಆರಾಮಾಗವ್ರೆ, ಖುಷಿಯಾಗವ್ರೆ, ಏನಕ್ಕೆ ಸುಮ್ಮನೆ ಅವ್ರಿಗೆ ಡಿಸ್ಟರ್ಬ್ ಮಾಡೋದು. ದೆನ್ ಅವರು ನನ್ನ ವ್ಲಾಗ್ ನೋಡ್ಬೋದು, ನೋಡದೇ ಇರ್ಬೋದು. ಸುಮ್ಮನೆ ನನ್ನ ಲೈಫಲ್ಲಿ ನನಗೆ ಇದೆಲ್ಲ ಲೆಸನ್ಸ್ ಆಯಿತು ಅಷ್ಟೇ.
ಇವಾಗ ಅದ್ರ ಮೇಲೆ ಏನಕ್ಕೆ ಬಿಟ್ಟೋದು ಅಂತ ನನಗೆ ಗೊತ್ತಾಯಿತು. ಸೊ ನಾನು ಅದ್ರ ಮೇಲೆ ನಾನು ಫೋಕಸ್ ಮಾಡ್ತಾಯಿದ್ದೀನಿ. ಇದು ಇವಾಗ ನನ್ನ ಹತ್ರ ಇದ್ದಿಲ್ಲ, ಸೊ ಇದಕ್ಕೆ ಅವ್ರು ನನ್ನ ಬಿಟ್ಟೋಗಿದ್ದು. ಸೊ ಇದನ್ನ ನಾನು ಮಾಡ್ತೀನಿ, ದೆನ್ ಅವ್ರನ್ನ ತೋರಿಸ್ತೀನಿ, ಅವ್ರನ್ನ ಪ್ರೂವ್ ಮಾಡ್ತೀನಿ. ನನ್ನ ಹತ್ರ ಏನೂ ಇಲ್ಲ ಅಂದ್ಬಿಡ್ತೇನೆ ಅವ್ರು ನನ್ನ ಬಿಟ್ಟೋಗಿದ್ದು. ಸೊ ಇವಾಗ ನನ್ನ ಹತ್ರ ಎಲ್ಲ ಐತೆ ಅಂತ ನಾನು ತೋರಿಸ್ಕೊಳ್ಳೋಕ್ಕೋಸ್ಕರ ನಾನು ಕೆಲಸ ಮಾಡ್ತಾಯಿದ್ದೀನಿ. ಸೊ ನೀವೂ ಅಷ್ಟೇ, ಅವ್ರು ಬಿಟ್ಟೋದ್ರು ಅಂದ್ಬಿಟ್ಟು ಸುಮ್ಮನೆ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋದು ಟೈಮ್ ವೇಸ್ಟು. ಸೊ ನಾನು ಹೇಳೋದು ಇಷ್ಟೇ, ನೋಡಿರಿ ನಿಮಗೂ ಒಂದು ಲೈಫ್ ಐತೆ, ಇನ್ನೂ ತುಂಬ ಟೈಮ್ಗಳೈತೆ. ಸುಮ್ಮನೆ ನಮಗೆ ಅಂತ ಯಾರಾದರೂ ಒಬ್ಬರು ಇದ್ದೇ ಇರ್ತಾರೆ. ಸೊ ಅದ್ರ ಮೇಲೆ ಫೋಕಸ್ ಮಾಡಿ, ದೆನ್ ಸರ್ಕಲ್ಸು ಒಳ್ಳೆ ಸರ್ಕಲ್ಸ್ ಸೆಲೆಕ್ಷನ್ ಮಾಡಿ. ಗೈಸ್ ಲಿಟ್ರಲಿ ಹೇಳ್ತಾ ಇದ್ದೀನಿ, ನನಗೂ ಇವಾಗೂ ನನಗೂ ಚೆನ್ನಾಗೂ ಗೊತ್ತು, ಬಟ್ ನಾನು ಕನ್ಫರ್ಮ್ ಮಾಡೋಕ್ಕಾಗಲ್ಲ. ನನ್ನ ಜೊತೇಲಿ ಇವಾಗಿರೋರೇ ಹಿಂದೆ ಹೆಂಗೆ ಮಾತಾಡ್ತವ್ರೆ, ಮುಂದೆ ಹೆಂಗೆ ಮಾತಾಡ್ತವ್ರೆ ಅಂತ ನಂಗೆ ಇವಾಗೂ ಗೊತ್ತು. ಬಟ್ ದೂರ ಮಾಡೋದೇನು ಅಂದರೆ ದೂರ ಮಾಡ್ಬೋದು, ಬಟ್ ಅವಾಗಿಂದನೂ ಬಾಂಡಿಂಗ್ ಹಂಗೈತೆ ಗೈಸ್. ಬಾಂಡಿಂಗ್ ಹಂಗೈತೆ ನಂದು. ಅಷ್ಟು ಸಡನ್ನಾಗಿ ದೂರ ಮಾಡೋಕ್ಕಾಗಲ್ಲ, ಯಾಕಂದರೆ ಬಾಂಡಿಂಗ್ ಹಂಗೈತೆ ನಂದು. ನಂದು ಇನ್ನೊಂದೇನು ಅಂದರೆ ನಂದು ಡೈರೆಕ್ಟಾಗಿ ನನಗೆ ಗೊತ್ತಾಗಬೇಕು ಗೈಸ್. ನಾನು ಕಿವಿಗೆ ಬೀಳಬೇಕು, ಹಿಂಗಂದ್ರು ಹಿಂಗೆ ಮಾಡಿದ್ರು ಅಂತ ನಾನು ಕಿವಿಗೆ ಡೈರೆಕ್ಟಾಗಿ ಬಿದ್ದರೆ ದೆನ್ ಅವಾಗ ಮಾಡ್ಬೋದು. ನಾನು ಅವಾಗಿಂದನೂ ಅಷ್ಟೇ, ಯಾರಾದರೂ ಬಂದು ಹೇಳೋದು ಹಿಂಗಂದ್ರು ಅಂತ, ಸೊ ನಾನು ಆ ಮಾತಿಗೆಲ್ಲ ಕಿವಿಗೆ ಕೊಡಲ್ಲ ಗೈಸ್. ಏನಕ್ಕಂದರೆ ಅವ್ರಿವ್ರ ಮಾತಿಗೆಲ್ಲ ಕೇಳಿ ದೂರ ಆಗೋದು ತುಂಬ ದೊಡ್ಡ ತಪ್ಪು. ಅವ್ರಿವ್ರ ಮಾತಿಗೆಲ್ಲ ಕೇಳಿ ದೂರ ಆಗೋದು ತುಂಬ ದೊಡ್ಡ ತಪ್ಪು. ನಮ್ಮ ಕಿವಿಗೆ ಬಿತ್ತಾ, ನಮ್ಮ ಕಣ್ಣಾರ ನೋಡಿದ್ರ ದೆನ್ ಅವಾಗ ದೂರ ಮಾಡಬೇಕು. ಇವೆಲ್ಲ ನನಗೂ ಗೊತ್ತು, ಎಲ್ಲ ನಡೀತೈತೆ, ಬೆನ್ನಿಂದ ಏನೇನು ಮಾತಾಡ್ತಾರೆ ಅಂತ ಎಲ್ಲ ಚೆನ್ನಾಗಿ ಗೊತ್ತು. ಬಟ್ ನಂಗೆ ದೂರ ಮಾಡೋಕ್ಕೂ ಆಗ್ತಾಯಿಲ್ಲ, ಏನಕ್ಕಂದರೆ ಅವಾಗಿಂದನೂ ಬಾಂಡಿಂಗ್ ಹಂಗೈತೆ ನಂದು. ಸರಿ, ನಂದು ಅವ್ರದ್ದೆಲ್ಲ ಬಾಂಡಿಂಗ್ ಹಂಗೈತೆ. ಆದರೆ ಸೊ ಅದರಿಂದ ನಂಗೆ ದೂರ ಮಾಡೋಕ್ಕೂ ಆಗ್ತಿಲ್ಲ. ಎನಿವೆ, ನಾವು ಕರ್ಮ ಅಂತಂದೈತೆ, ಸೊ ಅದನ್ನ ನೋಡ್ಕೊಳುತ್ತೆ. ನಾವೇನು ಮಾಡ್ತಿರೋ ಅದು ನಮ್ಗೆ ಬಯಸೋದು ಅಷ್ಟೇ. ನಾವೇನು ಮಾಡ್ತಿರೋ ಅದು ದೇವ್ರು ನೋಡ್ತಾ ಇರ್ತಾನೆ. ಸೊ ಬಿಲೀವ್ ದ ಗಾಡ್ ಆ್ಯಂಡ್ ಬಿಲೀವ್ ಕರ್ಮ. ಒಳ್ಳೇದು ಕೆಟ್ಟದ್ದು ಏನಿದು ಮಾಡ್ತಾನೆ. ಸೊ ನಿಮ್ಮದೇನು ಅಂದರೆ ಒಬ್ರು ಒಳ್ಳೇದು ಮಾಡಿ ದೇವ್ರು ನಿಮ್ಗೆ ಒಳ್ಳೇದು ಮಾಡೇ ಕೊಡ್ತಾನೆ. ಅಟ್ಲೀಸ್ಟ್ ನೀವು ದೇವ್ರನ್ನ ನಂಬಿಲ್ಲ ಅದು ಕರ್ಮ ನಂಬಿ ಗೈಸ್. ಕರ್ಮ ನೀವು ಒಳ್ಳೇದು ಕೆಟ್ಟದ್ದು ಏನೇ ಮಾಡಿದ್ರು ಕರ್ಮ ನೋಡ್ಕೊಳುತ್ತೆ. ಇಷ್ಟು ಹೇಳ್ತಾ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಬ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೀನ್ ನೆಕ್ಸ್ಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಕಮೆಂಟಲ್ಲಿ ಯಾರು ಅಂತ ಕೇಳೋಕ್ಕೆ ಹೋಗ್ಬೇಡ್ರಿ. ಸೊ ನೀವು ಕೇಳಿದ್ರೆ ನಾನು ಹೇಳಲ್ಲ. ಸಿಗುವ, ಬಾಯ್.